ಸ್ನೇಹಿತರೆ, ಭಾರತದಲ್ಲಿ ಮೊದಲೆಲ್ಲ ಟಿಕ್ಟಾಕ್ನ ಹಾವಳಿ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿತ್ತು ಅಂತಂದರೆ ಅದು ಹೇಳೋಕ್ಕೂ ಕೂಡ ಆಗಲ್ಲ. ಅಷ್ಟರ ಮಟ್ಟಿಗೆ ಯುವಕ ಯುವತಿಯರು ಈ ಒಂದು ಟಿಕ್ಟಾಕ್ ಒಂದು ಗೋಜಿಗೆ ಬಿದ್ದುಬಿಟ್ಟಿದ್ರು. ಎಲ್ಲಿ ನೋಡಿದರೂ ಕೂಡ ಟಿಕ್ಟಾಕ್ ಮಾಡುವಂಥ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಎಲ್ಲರೂ ಕೂಡ ಒಂದು ಮನೋರಂಜನೆ ಪಡಿತಾಯಿದ್ರು. ಅದರ ಜೊತೆಗೆ ಇನ್ನು ಕೆಲವರು ಟಿಕ್ಟಾಕ್ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾ ಮನೋರಂಜನೆಯನ್ನು ನೀಡ್ತಾಯಿದ್ರು. ಅದೆಷ್ಟೋ ಜನ ತಮ್ಮ ಬದುಕನ್ನು ಈ ಟಿಕ್ಟಾಕ್ ಆ್ಯಪ್ನಿಂದ ಬದಲಿಸ್ಕೊಂಡ್ಬಿಟ್ರು. ಅದೇನೋ ಗೊತ್ತಿಲ್ಲ, ಈ ಟಿಕ್ಟಾಕ್ ಅಷ್ಟೊಂದು ಫೇಮಸ್ ಆಗಿತ್ತು. ಅದೇ ಸಂದರ್ಭದಲ್ಲಿ ಭಾರತ ಸರ್ಕಾರ ಈ ಟಿಕ್ಟಾಕನ್ನು ಬ್ಯಾನ್ ಮಾಡಿಬಿಡ್ತು. ಯಾವಾಗ ಟಿಕ್ಟಾಕ್ ಬ್ಯಾನ್ ಆಯಿತೋ ಆನಂತರ ಕೆಲವರು ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ಅನ್ನೋ ಒಂದು ಹೊಸ ಅಪ್ಡೇಟ್ ಶುರುವಾಯಿತು. ಆ ಮೂಲಕ ರೀಲ್ಸ್ ಮಾಡೋದಕ್ಕೂ ಕೂಡ ಶುರು ಮಾಡಿದರು. ಇನ್ನು ಕೆಲವರು ಟಿಕ್ಟಾಕಲ್ಲಿ ಹೊಂದಿದ್ದಂಥ ಫ್ಯಾನ್ ಬೇಸ್ನ ಮೂಲಕ ಯೂಟ್ಯೂಬ್ ಚಾನಲ್ಗಳನ್ನು ಶುರು ಮಾಡಿಕೊಂಡು ಒಳ್ಳೆಯ ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಹೀಗೆ ಪ್ರತಿಭೆಗಳಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಸಿಗುತ್ತೆ ಅನ್ನೋ ಹಾಗೆ ಹಲವಾರು ಜನ ತಮ್ಮ ಪ್ರತಿಭೆಗಳನ್ನು ತೋರಿಸಿದರು. ಇಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾವಳಿ ಕೂಡ ಟಿಕ್ಟಾಕ್ನಷ್ಟೇ ಜೋರಾಗಿದೆ. ಅಂದ ಹಾಗೆ ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಇಂಪ್ಯಾಕ್ಟ್ ಎರಡೂ ಕೂಡ ಸಮಾಜದ ಮೇಲೆ ಬೀರುತ್ತವೆ. ಅಂದ ಹಾಗೆ ಪಾಸಿಟಿವ್ ಎಫೆಕ್ಟ್ ಜೊತೆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅನ್ನೋದನ್ನು ನೋಡೋಣ ಬನ್ನಿ. ರೀಲ್ಸ್ ಮಾಡೋರಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವ ರೀತಿ ಕಂಟೆಂಟ್ ಮಾಡಬೇಕು ಅನ್ನೋ ಒಂದು ವಿಚಾರ ಇರೋಲ್ಲ. ಅವರಿಗೆ ಏನೋ ಒಂದು ವಿಡಿಯೋವನ್ನು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ಅದರಿಂದ ಲೈಕ್ಸ್ ಕಮೆಂಟ್ಸ್ ಬಂದಷ್ಟು ಇನ್ನಷ್ಟು ಹುಚ್ಚರಾಗ್ಬಿಡ್ತಾರೆ. ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ನಾವು ಸೆಲೆಬ್ರಿಟಿಗಳು ಅನ್ನೋ ಒಂದು ಫೀಲ್ ಬಂದುಬಿಡುತ್ತೆ ಅವ್ರಿಗೆ. ಹಿಂದೆ ನಾವು ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ವಿ. ಆತ ಕೂಡ ಇದೇ ರೀತಿ ಒಂದು ಸ್ಮಾರಕದ ಮೇಲೆ, ಅದರಲ್ಲೂ ಹಂಪಿಯ ಒಂದು ಹಳೆಯ ಸ್ಮಾರಕದ ಮೇಲೆ ಹತ್ತಿ ರೀಲ್ಸನ್ನು ಮಾಡಿ ಅದರಿಂದ ಪೊಲೀಸರ ಕೈಗೆ ಸಿಕ್ಕೋ ಅತಿಥಿಯಾಗಿ ಕೇಸ್ ಕೂಡ ಆಗಿ ಆತ ಜೈಲಿಗೂ ಕೂಡ ಹೋಗಿ ಬಂದ. ಇನ್ನು ಕೆಲವರು ಬೇರೆ ಬೇರೆ ರೀತಿಯಾದಂಥ ನೆಗೆಟಿವಿಟಿ ಬೀರುವಂಥ ರೀಲ್ಸ್ಗಳನ್ನು ಮಾಡ್ತಾರೆ. ಅದೇನೇ ಹೇಳಿ, ಈ ರೀತಿ ರೀಲ್ಸ್ ಮತ್ತು ಮತ್ತಿತರ ಒಂದು ಮನರಂಜನಾ ಚಟುವಟಿಕೆ ನಿಜಕ್ಕೂ ಒಳ್ಳೆಯದು. ಆದರೆ ಅದು ಒಂದು ಮಿತಿಯಲ್ಲಿ ಇದ್ದಾಗ ಒಳ್ಳೆಯದು. ಅದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಮತ್ತು ಬೇರೊಬ್ಬರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರುವಂತೆ ಇದ್ದರೆ ನಿಜಕ್ಕೂ ಕೂಡ ಅದೊಂದು ಅಷ್ಟೊಂದು ಒಳ್ಳೆಯದಲ್ಲ. ಇವತ್ತು ನಾವು ನೋಡ್ತಾ ಇರೋ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ರೀಲ್ಸ್ ಮಾಡೋ ಮೂಲಕ ಒಳ್ಳೆ ಫಾಲೋವರ್ಸ್ಗಳನ್ನ ಸಂಪಾದನೆ ಮಾಡಿಕೊಂಡು ಪಬ್ಲಿಕ್ ಫಿಗರ್ಗಳು ಅಂತ ಒಂದು ಮೆನ್ಷನ್ ಮಾಡ್ಕೊಂಡಿರ್ತಾರೆ. ನಿಜಕ್ಕೂ ಅದೇನೇ ಇರಲಿ, ಅದು ಅವರ ವೈಯಕ್ತಿಕ ವಿಚಾರ. ಅದರ ಜೊತೆಗೆ ಈ ಒಂದು ರೀಲ್ಸ್ ಮಾಡೋದರಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ಗಳು ಕೂಡ ಇವೆ. ಅದೇಗೆ ಅಂತಂದರೆ, ಪಾಸಿಟಿವ್ ಇಂಪ್ಯಾಕ್ಟ್ ಅಂದರೆ ಇನ್ನು ಕೆಲವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂಥ ಮತ್ತು ಜನರಿಗೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಮಾಹಿತಿ ರೀಲ್ಸ್ಗಳನ್ನು ಕೂಡ ಮಾಡ್ತಾರೆ. ಅಂಥವರಿಂದಲೂ ಕೂಡ ನಿಜಕ್ಕೂ ಒಳ್ಳೆಯ ಮಾಹಿತಿಗಳು ಸಿಗ್ತವೆ. ಅದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಸಮಾಜದ ಮೇಲೆ ಆಗುತ್ತೆ. ಆದ್ದರಿಂದ ಇತ್ತೀಚೆಗೆ ಒಂದು ಸಮಾಜದಲ್ಲಿ ಯುವಕರು ನೀವು ನೋಡ್ತಾ ಇರೋ ಹಾಗೆ ಅದೆಷ್ಟೋ ಜನ ಇನ್ಸ್ಟಾಗ್ರಾಮ್ ಬಳಕೆದಾರರು ಕೂಡ ಹೆಚ್ಚಾದರೂ ಇನ್ಸ್ಟಾಗ್ರಾಮ್ಗೂ ಕೂಡ ಒಳ್ಳೆಯ ಆದಾಯ ಇದೆ. ಆದರೆ ಇದೆಲ್ಲವನ್ನು ನಾವು ಯಾವ ರೀತಿ ಬಳಸ್ಕೊಂಡು ಹೋಗ್ತೀವಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ವಿಶೇಷವಾಗಿ ಯುವಕರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಆ ಒಂದು ಅಭಿವೃದ್ಧಿ ನಿಂತಿರುತ್ತೆ. ಆದ್ದರಿಂದ ದಯವಿಟ್ಟು ಯುವಕ ಯುವತಿಯರು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಆದಷ್ಟು ಪಾಸಿಟಿವಿಟಿ ವಿಚಾರಗಳಿಗೆ ಬಳಸ್ಕೊಳ್ಬೇಕು. ಇನ್ನು ಕೆಲವರು ನಾವು ನೋಡ್ತಾ ಇರೋ ಹಾಗೆ ಅದು ಸತ್ಯಾಂಶನೋ ಸುಳ್ಳು ಅನ್ನೋದನ್ನು ಕೂಡ ನೋಡದೆ ಕೆಲವೊಂದು ನೆಗೆಟಿವ್ ಇರುವಂಥ ವಿಚಾರ ಮತ್ತು ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡಿಬಿಡ್ತಾರೆ. ಅದರಿಂದ ಅದೆಷ್ಟೋ ಜನರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತಂದರೆ ಅದು ಹೇಳ್ತಿರ್ತು. ಅದರಿಂದ ಆದಷ್ಟು ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳೋಣ, ಒಳ್ಳೆ ವಿಚಾರಗಳನ್ನ ಶೇರ್ ಮಾಡೋಣ. ಕಾರಣ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಎಷ್ಟು ಕೆಟ್ಟದ್ದು ಅಷ್ಟೇ ಒಳ್ಳೆಯದು. ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ.